ನಮಸ್ಕಾರ. ನಾನು ಈ ಜೂನ್ 10 ಅನ್ನೋದು ನಾನು ನಿಜವಾಗ್ಲೂ ಮರೆಯದಿರೋ ದಿನ. ಯಾಕಂದ್ರೆ ನಾನು ಮಗುವಾಗಿ ಹುಡ್ದಾಗಿಂದನು ನಮ್ಮ ಫಸಲಗಂಗಮ್ಮ ದೇವಸ್ಥಾನ ಅವಾಗಿಂದ ನಾನು ದೇವರ ಇಲ್ಲ ಬಂದು ಎಲ್ಲ ಆಡ್ಕೊಂಡು ನಮ್ಗೆ ಒಳ್ಳೆ ಸ್ಥಾನ. ನಾವು ಮುಂಚೆ ಚಿಕ್ಕ ವಯಸ್ಸಿಂದ ಇಲ್ಲಿ ಬೆಳೆದಿರೋದು. ಮತ್ತೆ ನಾನು ಕೆಲವು ಏನೇ ಮಾಡ್ಬೇಕಂದ್ರು ಒಳ್ಳೆ ಕಾರ್ಯಕ್ರಮ ದೇವನ್ ಬೇಡ್ಕೊಂತೀನಿ, ಸ್ವಾಮಿ ನನ್ಗೆ ಅದಾದ್ರೆ ನಾನೊಂದು ಅರ್ಕೆ ಮಾಡ್ಕೊಂತೀನಿ ಅಂತ. ಅದೇ ರೀತಿ ಹೇಳ್ಕೊಂಡ್ ಬರ್ತಾ ಇದ್ದೆ, ಮುಂಚೆನೂ ಮಾಡ್ಕೊಂಡ್ ಬರ್ತಾ ಇದ್ದೆ. ಈ ನಡುವೆ ಒಂದು 3-4 ವರ್ಷದಿಂದ ಇಲ್ಲಿ ಅರ್ಕೆ ಮಾಡಿಲ್ಲ. ಅದನ್ನ 3-4 ವರ್ಷದ ಎಲ್ಲ ಸೇರಿ ದೇವ್ರ ಮೇಲೆ ಅರ್ಕೆ ಮಾಡಿ ನಾನು ಕೆಲವು ಯಾವ್ಯಾವೋ ನಾವು ಅನ್ಕೊಂಡಿರೋವೆಲ್ಲ ಆಯ್ತು. ಅದೇ ದಿನ ನಾನು ಹುಟ್ಟಿದ ಹಬ್ಬ ಕೂಡ ಬಂದಿದ್ದಕ್ಕೆ ನಾನೇನಂದ್ರೆ ಒಂದು ಜನರಿಗೆ ಏನಾದ್ರೂ ನಾನು ನನ್ನ ಕಡೆಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿ ಅವ್ರಿಗೇನೋ ಒಂದು ನನ್ನ ಕಡೆಯಿಂದ ಸೇವೆ ಮಾಡ್ಬೇಕು ಅನ್ಸ್ತು. ಅದಕ್ಕೆ ನಾನು ಒಂದು 2000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕು ಬೈರ್ಕೂರು ಹೋಬಳಿಯಲ್ಲಿ ಮತ್ತೆ ಮುಳವಾಲ್ ತಾಲೂಕಿಂದ ಮತ್ತೆ ಶ್ರೀನಿವಾಸಪುರದಿಂದ ಕೋಲಾರದಿಂದ ಎಲ್ಲ ಇದರಲ್ಲಿ ಪಾರ್ಟಿ ಅನ್ನೋದಿಲ್ಲ, ಎಲ್ಲಾ ಪಾರ್ಟಿಯವರು ನಮ್ಮ ಲೋಕಲ್ ಅಲ್ಲಾಗ್ಲಿ ಜಿಲ್ಲೆಯಲ್ಲಾಗ್ಲಿ ತಾಲೂಕಲ್ಲಾಗ್ಲಿ ಇದು ನಾನು ವೈಯಕ್ತಿಕವಾಗಿ ಮಾಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ನನ್ಗೆ ಸಂತೋಷ ಆಗ್ತಾ ಇದೆ. ಒಂದು ನಮ್ಮ ex-MP ಮುನ್ಸಾಮಣ್ಣ ಆಗ್ಬೋದು, ಮತ್ತೆ ಒಂದು ಕಾಡೇನಹಳ್ಳಿ ನಾಗರಾಜನ್ ಆಗ್ಬೋದು, ಮತ್ತೆ ನಮ್ಮ ನಾಗೇಶ್ ಅವ್ರು ಬಂದಿದ್ರು, ಮತ್ತೆ ಒಂದು ನಮ್ಮ ಇನ್ನೊಬ್ಬ ಡೈರಿಯ ಅಧ್ಯಕ್ಷರು ಸಾಮೇಗೌಡ ಅವ್ರು ಬಂದಿದ್ರು, ಮತ್ತೆ ನಮ್ಮ ಬೈರ್ಕೂರ್ ಚೇರ್ಮನ್ ಆಗ್ಬೋದು, ನಂಗ್ಲಿ ಚೇರ್ಮನ್ ಆಗ್ಬೋದು, ಮುಷ್ಟೂರು ಎಲ್ರು. ನಿಜವಾಗ್ಲು ನಾವ್ ಹೆಂಗಿರ್ತೀವಿ ಅಂದ್ರೆ ಒಂದು ಸ್ನೇಹ ಜೀವಿಯಾಗಿರ್ತೀವಿ, ಇದ್ರಲ್ಲಿ ರಾಜಕೀಯನೇ ಮಾಡಕ್ ಹೋಗಲ್ಲ. ಆ ತರ ನಾನೊಂದು ತಾಲೂಕು ಅಧ್ಯಕ್ಷನಾಗಿ ಬಿಜೆಪಿ ಅಧ್ಯಕ್ಷನಾಗಿ ಇಲ್ಲಿ ರಾಜಕೀಯವನ್ನು ನೋಡಿಸ್ದಿರ ಎಲ್ರು ಬಂದು ನಮ್ಗೆ ಸಹಕಾರ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಮುಖ್ಯ ಏನಂದ್ರೆ ನನ್ನ ನೆಂಗ್ಲಿ ಭಾಗದಲ್ಲಿ ಹುಡುಗರ ಆಗ್ಲಿ, ನಮ್ಮ ಸೀನಾ ಆಗ್ಲಿ, ವಿಜಯ್ ಆಗ್ಲಿ, ಮತ್ತೆ ಅವ್ರ ಹುಡುಗರಾಗ್ಲಿ, ಇನ್ನ ಹೆಸರುಗಳು ಎಷ್ಟೋ ಇದೆ ಹೇಳಕ್ಕೆ, ಅದು ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ. ಎಲ್ರು ನನಗೆ ಯಾವತ್ತೂ ನಾನು ಹಿಂದೆ ಇರ್ತೀನಿ, ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಕುಟುಂಬ ಎಷ್ಟಿದಾರ ಅವ್ರ ಪರವಾಗಿ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂದಿಗೂ ನಾನು ನಿಮ್ಗೆ ಒಳ್ಳೇದನ್ನೇ ಬಯಸ್ತೀನಿ, ಒಳ್ಳೇದನ್ನೇ ನಾನು ಇದು ಮಾಡ್ತೀನಿ. ಒಬ್ಬ ಮನುಷ್ಯ ಊಟ ಮಾಡೋವಾಗ ಎಲ್ಲ ಒಳ್ಳೇದನ್ನ ಹೆಂಗ್ ಸೆಲೆಕ್ಷನ್ ಮಾಡ್ತೀವೋ ನಾವು ಮಾತಾಡೋ ಕೂಡ ಹಂಗೆ ಮಾಡ್ಬೇಕು. ಯಾಕಂದ್ರೆ ಒಂದು ಗಲೀಜ್ ಪದ ಬಂದ್ರೆ ನಾವು ಒಳ್ಳೇದ್ ಮಾಡ್ತೀವಿ ನೋಡ, ಅದು ಯೂಸ್ ಆಗಲ್ಲ. ನಾವು ಸ್ನೇಹಿತರ ಹತ್ರ ಮಾತಾಡ್ಕೋಬಹುದು, ಆದ್ರೆ ಒಂದ್ ವಿಷಯ ಯಾವ್ದಾದ್ರು ವ್ಯವಹಾರ ಆಗ್ಲಿ ಮತ್ತೆ ಹಿಂದ್ಗಡೆಯಿಂದ ಚೂರಿ ಕೆಲಸ ಹಾಕೋದು. ನಾವ್ ಯಾವತ್ತು ಒಬ್ಬನ್ ಕೆಟ್ಟದ್ ಬಯಸ್ತೀವೋ ಫಸ್ಟ್ ನಾವ್ ಅಲ್ಲಿ ಕೆಟ್ಟಿದೀವಿ ಅಂತ, ಕೆಟ್ಟವನ್ನ ನಾವು ಒಳ್ಳೆಯದನ್ನ ಬಯಸಿದ್ರೆ ನಿಜವಾಗ್ಲೂ ಒಳ್ಳೆಯವನಾಗಿದೀಯಾ ಅಂತ ನಿಜ. ಅದನ್ನ ನಾನು ಅನ್ಕೊಂಡು ನಮ್ಮಪ್ಪ ಹೇಳ್ಕೊಟ್ಟಿರೋದು ವೃತ್ತಿಯಿಂದ. ನಾನು ಅಷ್ಟೇ ಜನ ಶತ್ರುತ್ವ ಅಂದ್ರು ಅವ್ರು ಒಳ್ಳೆಯವರು ಅಂತ ನಾನು ಬಯಸ್ತೀನಿ. ನಾನಂತೂ ಕೆಟ್ಟದ್ದು ಯಾರನ್ನೂ ಬಯಸಲ್ಲ, ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸೋನು. ಹಂಗೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಫಸಲಗಂಗಮ್ಮ ಅವ್ರ ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮ ಮಾಡಿದೆ. ಇನ್ನ ದೊಡ್ಡದು ಮಾಡೋಣ, ಇನ್ನ ದೇವ್ರು ನನ್ಗೆ ಶಕ್ತಿ ಕೊಟ್ಟು ನಾನು ಅನ್ಕೊಂಡಿರೋದಾದ್ರೆ ನಿಜವಾಗ್ಲೂ ಒಳ್ಳೆ ಸೇವೆ ಮಾಡ್ತೀನಿ ಅಂತೇಳಿ ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ಮಾಡಿದಾರೋ, ಮತ್ತೆ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ನನ್ನ ಎಲ್ಲರೂ ನನಗೆ ಏನು ಆಶೀರ್ವಾದ ಮಾಡಿ ಸಹಕಾರ ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.